ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೇನು ಕೆಲವೇ ದಿನಗಳಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಅಂದರೆ SA1 ಏನು ಪರೀಕ್ಷೆ ಇದೆ ಅದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳೊಂದಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಮೊದಲನೇ ವಿಭಾಗ ಭೌತ ವಿಜ್ಞಾನ ವಿಭಾಗ. ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸರಿಯಾದದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಮೊದಲನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ. ಸೊ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ವೋಲ್ಟ್ ಮೀಟರ್, ಎಮಿಟರ್, ಗ್ಯಾಲ್ವನೋಮೀಟರ್, ರಿಯೋಸ್ಟಾಟ್. ಸೊ ಸರಿಯಾದ ಆಯ್ಕೆ ರಿಯೋಸ್ಟಾಟ್. ಎರಡನೇ ಪ್ರಶ್ನೆ, ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಮೇಲೆ ಕಾರ್ಯನಿರ್ವಹಿಸುವಂತಹ ಸಾಧನ. ಸೊ ಆಯ್ಕೆಗಳು ವಿದ್ಯುತ್ ಜನಕ, ವಿದ್ಯುತ್ ಹೀಟರ್, ವಿದ್ಯುತ್ ಮೋಟಾರ್, ವಿದ್ಯುತ್ ಫ್ಯಾನ್. ಸೊ ಸರಿಯಾದ ಆಯ್ಕೆ ವಿದ್ಯುತ್ ಜನಕ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. 1 ಅಂಕದ 2 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಪರಾವರ್ತಿತ ರೋಧ ಎಂದರೇನು? ಸೊ ಇಲ್ಲಿ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣವನ್ನ ಪರಾವರ್ತಿತ ರೋಧ ಅಂತ ಹೇಳಿ ಕರಿತೀವಿ. ಇದಕ್ಕೆ ರಿಯೋಸ್ಟಾಟ್ ಅಂತಕ್ಕಂಥ ಸಾಧನವನ್ನು ನಾವು ಬಳಸ್ತೀವಿ. ಇನ್ನ ಮುಂದಿನ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ ಇದು. ಸೊ ಇಲ್ಲಿ ಓವರ್ಲೋಡ್ ಅನ್ನ ಅದಕ್ಕೆ ಕಾರಣಗಳೇನು ಅಂತ ನೋಡ್ತಾ ಹೋದಾಗ, ಸರಬರಾಜಾಗ್ತಕ್ಕಂಥ ವೋಲ್ಟೇಜ್ ಆಕಸ್ಮಿಕವಾಗಿ ಹೆಚ್ಚಳ ಆಗುವುದರಿಂದ, ಹಲವು ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ, ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳೆರಡು ಪರಸ್ಪರ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. 2 ಅಂಕದ 2 ಪ್ರಶ್ನೆಗಳು. ವಿದ್ಯುತ್ ಮೋಟಾರ್ನಲ್ಲಿ ಒಡಕು ಉಂಗುರಗಳ ಪಾತ್ರವೇನು? ವಾಣಿಜ್ಯ ಮೋಟಾರ್ ಸರಳ ಮೋಟಾರ್ಗಳಿಗಿಂತ ಹೇಗೆ ಭಿನ್ನವಾಗಿದೆ? ಇದು ಸಿಲೆಬಸ್ಗೆ ಈಗ ಸದ್ಯಕ್ಕೆ ಇರೋದಿಲ್ಲ. ಆದ್ದರಿಂದ ಈ ಒಂದು ಪ್ರಶ್ನೆಯನ್ನ ಸ್ಕಿಪ್ ಮಾಡ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನ ಬರೆಯಿರಿ ಅನ್ನುವಂಥದ್ದು. ಸೊ ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ನೋಡ್ತಾ ಹೋದಂತೆ, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ ಅಥವಾ ವಿಲೀನಗೊಳ್ಳುತ್ತವೆ. ಕಾಂತದ ಧ್ರುವಗಳಲ್ಲಿ ಬಲರೇಖೆಗಳು ದಟ್ಟವಾಗಿರುತ್ತವೆ. ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಸೊ ಈ ರೀತಿಯಾಗಿ ಕಾಂತೀಯ ಬಲರೇಖೆಗಳ ಗುಣಗಳನ್ನು ನಾವು ಹೇಳಬಹುದು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದರೇನು? ವಿದ್ಯುತ್ ಚಾಲಕ ಬಲವು ಅವಲಂಬಿಸಿರುವ ಅಂಶಗಳು ಯಾವುವು ಅನ್ನುವಂಥದ್ದು. ಅಥವಾ ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧವಿರುವ ಒಂದು ವಿದ್ಯುತ್ ಬಲ್ಬ್ ಅನ್ನ 10 ವೋಲ್ಟ್ ಬ್ಯಾಟರಿಗೆ ಸಂಪರ್ಕಿಸಲಾಗಿದೆ. ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬ್ನ ಸಾಮರ್ಥ್ಯವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. ಸೊ ಇದಕ್ಕೆ ಮೊದಲೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಓಮ್ನ ನಿಯಮ ಬಂದ್ಬಿಟ್ಟು, ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇನ್ನ ಒಂದು ಮಂಡಲಕ್ಕೆ ಲಗತ್ತಾದ ಕಾಂತಕ್ಷೇತ್ರವು ಬದಲಾದಾಗ ಮಂಡಲದಲ್ಲಿ ವಿದ್ಯುತ್ ಪ್ರೇರೇಪಣೆಗೊಳ್ಳುತ್ತದೆ. ಇದನ್ನ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಇನ್ನ ವಿದ್ಯುತ್ ಚಾಲಕ ಬಲವು ಅವಲಂಬಿಸಿರುವಂತಹ ಅಂಶಗಳು ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಾದಾಗ, ಕಾಂತಕ್ಷೇತ್ರದ ದರ ಹೆಚ್ಚಾದಾಗ. ಇದು ಏನು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತಕ್ಕಂಥದ್ದಿದೆ, ಇದು ಸಹ ಪರೀಕ್ಷೆಗೆ ಇರೋದಿಲ್ಲ. ಇನ್ನ ಸಮಸ್ಯೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ರೋಧ 50 ಓಮ್ ಇದೆ, ವಿಭವಾಂತರ 10 ವೋಲ್ಟ್ ಇದೆ, ವಿದ್ಯುತ್ ಪ್ರವಾಹ ಮತ್ತು ಸಾಮರ್ಥ್ಯವನ್ನ ಕಂಡುಹಿಡಿಯದಿದೆ. ಸೊ ಅದರ ಸಲುವಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ, ರೋಧ ಮತ್ತು ವಿಭವಾಂತರ ಇವೆರಡವುಗಳನ್ನ ಬಳಸಿಕೊಂಡು ಮೊದಲು ವಿದ್ಯುತ್ ಪ್ರವಾಹದ ಪ್ರಮಾಣವನ್ನ ಕಂಡುಹಿಡ್ಕೋಬೇಕಾಗತ್ತೆ. ಅದಕ್ಕೆ ಸಹಾಯ ಮಾಡ್ತಕ್ಕಂಥ ಸೂತ್ರ ಯಾವ್ದಂತಂದ್ರೆ V = IR. ಸೊ ಇದನ್ನ ನಾವು I = V/R ಅಂತ ಬರ್ಕೋಬಹುದು. ಸೊ ಇಲ್ಲಿ ವೋಲ್ಟೇಜ್ 10 ಇದೆ, 10 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ 50 ಇದೆ. ಸೊ 10/50. ಸೊ ಎಷ್ಟು ಬರುತ್ತೆ ಅಂದ್ರೆ 0.2 ಆಂಪಿಯರ್ ಏನಾಗುತ್ತೆ ನಮಗೆ ವಿದ್ಯುತ್ ಪ್ರವಾಹ ಬರುತ್ತೆ. ಸೊ ಇಷ್ಟಕ್ಕೆ ಈ ಸಮಸ್ಯೆ ಪೂರ್ಣಗೊಳ್ಳಲಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನ್ ಕೇಳಿದಾರೆ ಅಂತಂದ್ರೆ,
ಆ ವಿದ್ಯುತ್ ಬಲ್ಬ್ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ 0.2 ಆಂಪಿಯರ್ ಆದ್ರೆ ವಿದ್ಯುತ್ ಬಲ್ಬ್ನ ಸಾಮರ್ಥ್ಯವನ್ನು ಕಂಡುಹಿಡಿ ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ಇಲ್ಲಿ P = VI ಅನ್ನುವಂಥ ಸೂತ್ರವನ್ನು ಬಳಸಿಕೊಂಡು P = V ನ ಬೆಲೆ ಎಷ್ಟಿದೆ ಅಂತಂದ್ರೆ 10 ವೋಲ್ಟ್ ನೀಡಲಾಗಿದೆ. I ಜಸ್ಟ್ ನಾವು ಕಂಡು ಹಿಡ್ಕೊಂಡಿದ್ವಿ 0.2. ಸೊ ಎರಡನ್ನ ಗುಣಾಕಾರ ಮಾಡಿದಾಗ P = 2 ವ್ಯಾಟ್ ಅಂದ್ರೆ ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ 2 ವ್ಯಾಟ್ ಅಂತ ಬರುತ್ತೆ. ಈ ರೀತಿಯಾಗಿ ಬಿಡಿಸಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ, ಸರಳ ವಿದ್ಯುತ್ ಜನಕ ಚಿತ್ರ ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ, ಕುಂಚಗಳು ಮತ್ತು ಉಂಗುರಗಳು ಅಂತಿದೆ. ಇದು ಸಹ ನಮ್ಮ 2025-26ನೇ ಸಾಲಿನ S7 ಪರೀಕ್ಷೆ ಅಥವಾ ವಾರ್ಷಿಕ ಪರೀಕ್ಷೆಯಲ್ಲಿಯೂ ಸಹ ಈ ಒಂದು ಪರೀಕ್ಷೆ ಬರೋದಿಲ್ಲ, ಯಾಕಂದ್ರೆ ಇದನ್ನ ಸಿಲೆಬಸ್ ದಿಂದ ತೆಗೆದುಹಾಕಲಾಗಿದೆ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ಆಮೇಲೆ ಅಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ, ಅವುಗಳ ಕಾರ್ಯವೇನು ಅನ್ನುವಂಥದ್ದು. ಸೊ ಮೊದಲೇ ಪ್ರಶ್ನೆಯನ್ನು ನೋಡೋಣ, ಪ್ರಶ್ನೆಯ ಉತ್ತರವನ್ನು ನೋಡೋಣ. ಯಾಕೆ ಗೃಹ ಬಳಕೆಯ ವಿದ್ಯುತ್ ಸಾಮಗ್ರಿಗಳನ್ನು ನಾವು ಸಮಾಂತರ ಕ್ರಮದಲ್ಲಿ ಅಳವಡಿಸಬೇಕು, ಸರಣಿಯಲ್ಲಿ ಯಾಕೆ ಅಳವಡಿಸಬಾರದು ಅನ್ನುವಂಥದಕ್ಕೆ ಉತ್ತರ, ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಒಂದು ಘಟಕ ವಿಫಲವಾದರೂ ಸಹ ಮಂಡಲವು ಮುರಿದು ಹೋಗುವುದಿಲ್ಲ. ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧವು ಕಡಿಮೆ ಆಗುತ್ತದೆ, ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕೆ ಅನುಗುಣವಾದ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತವೆ. ಈ ಎಲ್ಲಾ ಕಾರಣಗಳಿಂದ ನಾವು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರ ಕ್ರಮದಲ್ಲಿ ಜೋಡಿಸುವುದು ಉತ್ತಮ ಅಂತಕ್ಕಂಥದನ್ನ ನೋಡ್ಬೋದು. ಇನ್ನ ವಿದ್ಯುತ್ ಅಮೀಟರ್ನ ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ, ವೋಲ್ಟ್ ಮೀಟರ್ನ ವಿದ್ಯುತ್ ಮಂಡಲದಲ್ಲಿ ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ. ಅಮೀಟರ್ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಅಳಿಸಿದ್ರೆ, ವೋಲ್ಟ್ ಮೀಟರ್ ವಿದ್ಯುತ್ ಮಂಡಲದಲ್ಲಿ ಎರಡೂ ತುದಿಗಳ ನಡುವಿನ ವಿಭವಾಂತರವನ್ನು ಅಳಿಲಿಕ್ಕೆ ಸಹಾಯ ಮಾಡ್ತದೆ. ಇನ್ನು ಮುಂದಿನ ಪ್ರಶ್ನೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ? ಆಮೇಲೆ ಕೊಟ್ಟಿರುವ ಚಿತ್ರವನ್ನ ವೀಕ್ಷಿಸಿ ಚಿತ್ರಕ್ಕೆ ಸಂಬಂಧಿಸಿದ ಪ್ರಯೋಗವನ್ನ ಕೈಗೊಂಡಾಗ ಸುರುಳಿಯಲ್ಲಿ ಯಾವ ವಿಧದ ವಿದ್ಯುತ್ ಪ್ರವಾಹ ಪ್ರೇರೇಪಣೆ ಆಗುತ್ತದೆ, ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತಕ್ಕಂಥದ್ದು. ಸೊ ಇದು ಏನು ಅನ್ನುವಂತಹ ಪ್ರಶ್ನೆ ಇದೆ, ಇದು ಸಹ ನಮ್ಮ ಪರೀಕ್ಷೆಗೆ ಇರೋದಿಲ್ಲ. ಸೊ ಹಾಗಾದ್ರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು, ಆದರೆ ಇದು ಸಾಧ್ಯವಿಲ್ಲ ಅಥವಾ ಸಂಭವನೀಯವಲ್ಲ. ಸೊ ಆ ಕಾರಣದಿಂದಾಗಿ ಎರಡು ಕಾಂತೀಯ ಬಲರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ. ಈ ಒಂದು ಪ್ರಶ್ನೆಯ ಉತ್ತರವನ್ನು ನಾವು ನೋಡಿದ್ವಿ. ಇನ್ನ ಮುಂದಿನ ವಿಭಾಗ ರಸಾಯನ ವಿಜ್ಞಾನ ವಿಭಾಗ. ಮೊದಲೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ, ಅವುಗಳಲ್ಲಿ ಸರಿಯಾದದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅನ್ನುವಂಥದ್ದು. ಸೊ ಮೊದಲೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ತಾಮ್ರ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸುವ ಲೋಹ ಯಾವುದು ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಸೊ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಪಾದರಸ, ಚಿನ್ನ, ಕಬ್ಬಿಣ, ಬೆಳ್ಳಿ. 4 ಆಯ್ಕೆಗಳಿವೆ. ಸರಿಯಾದ ಆಯ್ಕೆ ಯಾವುದು ಅಂತಂದ್ರೆ ಕಬ್ಬಿಣ. ಯಾಕೆ ಕಬ್ಬಿಣನ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕು ಅಂತಂದ್ರೆ, ಸೊ ಇಲ್ಲಿ ಪಾದರಸ, ಚಿನ್ನ ಮತ್ತು ಬೆಳ್ಳಿ ಈ 3 ಲೋಹಗಳೇನಿವೆ ಇವು ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿವೆ. ಕಬ್ಬಿಣ ಮಾತ್ರ ಏನಾಗಿದೆ ಅಂತ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಸೊ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಏನಾಗ್ತದೆ ಅಂತಂದ್ರೆ, ಒಂದು ಹೆಚ್ಚಿನ ಕ್ರಿಯಾಪಟುವಾದಂತಹ ಧಾತು ಕಡಿಮೆ ಕ್ರಿಯಾಪಟು ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸ್ತದೆ. ಸೊ ಆದ್ದರಿಂದ ಪಾದರಸ, ಚಿನ್ನ, ಬೆಳ್ಳಿ ಇವು ಕಡಿಮೆ ಕ್ರಿಯಾಶೀಲವಾಗಿರುವುದರಿಂದ ಕಬ್ಬಿಣ ತಾಮ್ರ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸ್ತದೆ, ಯಾಕಂದ್ರೆ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಸೊ ಮುಂದಿನ ಪ್ರಶ್ನೆ, ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ pH ಮೌಲ್ಯ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಸೊ ಇಲ್ಲಿ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾವಣೆ ಮಾಡಿದ್ರೆ ಅದು ಪ್ರತ್ಯಾಮ್ಲವಾಗಿರುತ್ತೆ. ಸೊ ಹಾಗಾದ್ರೆ ಪ್ರತ್ಯಾಮ್ಲದ pH ಮೌಲ್ಯ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ 7.1 ರಿಂದ 14ರವರೆಗೆ ಇರುತ್ತೆ. ಸೊ ಹಾಗಾದ್ರೆ ಈ ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಆಯ್ಕೆ 1 ಎ ಆಪ್ಷನ್ 1, ಬಿ ಆಪ್ಷನ್ 4, ಸಿ ಆಪ್ಷನ್ 5, ಡಿ ಆಪ್ಷನ್ 10. ಸೊ ಈ 7.1 ರಿಂದ 14ರೊಳಗಡೆ ಇರತಕ್ಕಂತಹ ಸಂಖ್ಯೆ ಯಾವುದು ಅಂತಂದ್ರೆ 10. ಆದ್ರಿಂದ ಸೊ ಸರಿಯಾದ ಆಯ್ಕೆ ಯಾವುದು ಅಂತಂದ್ರೆ 10. ಇನ್ನು ನೆಕ್ಸ್ಟ್, ಲೋಹದ ಸಲ್ಫೈಡ್ ಅದರನ್ನು ಆಕ್ಸೈಡ್ಗಳನ್ನಾಗಿ ಪ್ರವಹಿಸಲು ಉಪಯೋಗಿಸುವ ಪ್ರಕ್ರಿಯೆ. ಸೊ ಇಲ್ಲಿ ಲೋಹ ಅಲೋಹಗಳ ಪಾಠದಲ್ಲಿ ಬರ್ತಾ ಇದು, ಆದ್ರಿಂದ ಇದನ್ನ ಸ್ಕಿಪ್ ಮಾಡೋಣ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಹೌದಾ? ಸೊ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ ಅನ್ನುವಂತಹ ಪ್ರಶ್ನೆ ಇದೆ. ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲಿಕ್ಕೆ ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದ ಒಳಗಡೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಅಂತಕ್ಕಂಥದ್ದು.
ಇನ್ನ ಮುಂದಿನ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು, ವೈಜ್ಞಾನಿಕ ಕಾರಣವನ್ನ ಕೊಡಿ ಅನ್ನುವಂತಹ ಪ್ರಶ್ನೆ ಇದೆ. ಬಹಳಷ್ಟು ಇಂಪಾರ್ಟೆಂಟ್ ಮತ್ತು ಸರಳವಾಗಿರ್ತಕ್ಕಂತಹ ಒಂದು ಪ್ರಶ್ನೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಾಗುತ್ತೆ ಅಂತಂದ್ರೆ, ಇದು ವಾತಾವರಣದ ತೇವಾಂಶವನ್ನ ಹೀರಿಕೊಂಡು ಅಥವಾ ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾದ ಘನ ರೂಪದ ಜಿಪ್ಸಮ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಆ ಕಾರಣದಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು ಅಂತ ಹೇಳ್ತಾರೆ. ಇನ್ನು ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು ಅಂತ ಪ್ರಶ್ನೆ ಇದೆ. ಇದು ಸಹ ಲೋಹ ಅಲೋಹಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಇರುವುದರಿಂದ ಇದನ್ನು ಸಹ ಸ್ಕಿಪ್ ಮಾಡಿ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನ ಗುರುತಿಸಿ. ಗ್ರಾಫೈಟ್ ದಂಡೆ ಮತ್ತು ಕ್ಯಾಥೋಡ್. ಸೊ ಇಲ್ಲಿ ಸರಿಯಾದ ಚಿತ್ರವನ್ನ ಈ ರೀತಿ ಬಿಡಿಸಿ ನಾವು ಅವುಗಳ ಭಾಗಗಳನ್ನ ಸರಿಯಾಗಿ ಗುರುತಿಸಬೇಕಾಗತ್ತೆ. ಮಕ್ಕಳೆಲ್ಲರೂ ಈ ಚಿತ್ರಗಳನ್ನು ಏನ್ ಮಾಡಬೇಕು, ಚೆನ್ನಾಗಿ ತಯಾರಿ ಮಾಡಬೇಕು. ಇನ್ನ ವೈಜ್ಞಾನಿಕ ಕಾರಣ ಕೊಡಿ ಅಂತಕ್ಕಂಥ ಪ್ರಶ್ನೆ ಇದೆ. 18ನೇ ಪ್ರಶ್ನೆ, ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಅನ್ನುವಂತಹ ಪ್ರಶ್ನೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನೀರನ್ನ ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿ ಆಗ್ತಕ್ಕಂಥ ಉಷ್ಣ ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟಗಾಯಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅತಿಯಾಗಿ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಸಹ ಒಡೆಯುವಂತ ಸಾಧ್ಯತೆ ಇರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಏನ್ ಮಾಡಬಾರ್ದು ಅಂತಂದ್ರೆ, ಫಸ್ಟ್ ಆಮ್ಲಕ್ಕೆ ನೀರನ್ನ ಸೇರಿಸಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕಂದ್ರೆ, ನೀರಿಗೆ ಆಮ್ಲವನ್ನ ಹನಿ ಹನಿಯಾಗಿ ನಿಧಾನವಾಗಿ ಕಲುಕುತ್ತಾ ಅದನ್ನ ಸೇರಿಸ್ತಾ ಹೋಗ್ಬೇಕು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಲೋಹಗಳ ಯಾವುದಾದ್ರೂ 4 ಭೌತಿಕ ಲಕ್ಷಣಗಳನ್ನ ಬರೆಯಿರಿ ಅನ್ನುವಂಥದ್ದಿದೆ. ಇದು ಸಹ ಈಗ SA1 ಪರೀಕ್ಷೆಗೆ ಬರೋದಿಲ್ಲ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲೇದು, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅನ್ನುವಂಥದ್ದಿದೆ. ಇದು ಅತಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. 100% ಆಗಿ ರಾಸಾಯನಿಕ ಸಮೀಕರಣ ಪಾಠದಲ್ಲಿ ಸಮೀಕರಣ ಸರಿದೂಗಿಸುವಂತಹ ಏನು ಪ್ರಶ್ನೆ ಇರುತ್ತೆ ಅದು 100% ಬಂದೇ ಬರುತ್ತೆ. ಆದ್ರಿಂದ ಸಮೀಕರಣ ಸರಿದೂಗಿಸ್ತಕ್ಕಂತಹ ಒಂದು ವಿಧಾನ ಏನಿದೆ ಇದನ್ನ ಮಕ್ಕಳು ಚೆನ್ನಾಗಿ ತಯಾರಿ ಮಾಡ್ಕೋಬೇಕು. ಸೊ ಇದ್ರ ಬಗ್ಗೆ ತಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಯಾವ ರೀತಿ ಸಮೀಕರಣಗಳನ್ನ ಅತಿ ಸರಳವಾಗಿ ಸರಿದೂಗಿಸಬೇಕು ಅನ್ನುವಂಥದ್ರ ಬಗ್ಗೆ ಒಂದು ವಿಡಿಯೋ ಲಿಂಕ್ ಅನ್ನು ಹಾಕಿರ್ತೀನಿ. ಮಕ್ಕಳು ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಪ್ರಶ್ನೆಯನ್ನ ನೋಡೋಣ. ಕ್ಯಾಲ್ಸಿಯಂ ಕಾರ್ಬೊನೇಟ್ gives calcium oxide plus carbon dioxide. Hydrogen plus chlorine gives hydrogen chloride. Magnesium plus hydrochloric amla gives magnesium chloride plus hydrogen. ಸೊ ಇವುಗಳನ್ನ ನಾವು ಸಾಂಕೇತಿಕವಾಗಿ ಬರೆದು ಸರಿದೂಗಿಸಿದಾಗ ಯಾವ ರೀತಿ ಬರೀಬಹುದು ಅಂತಂದ್ರೆ, ಮೊದಲದು CaCO3 gives CaO ಮತ್ತು ಪ್ಲಸ್ CO2. ಸೊ ಎರಡೂ ಕಡೆಗಳಲ್ಲಿ ತಾವು ಗಮನಿಸಿದಾಗ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳಿಲ್ಲ. ಆದ್ದರಿಂದ ಇಲ್ಲಿ ಸಮೀಕರಣ ಸರಿದೂಗಿದಿದೆ. ಇನ್ನು ಎರಡನೇದು ನೋಡ್ತಾ ಹೋದಂತೆ H2 plus Cl2 gives 2HCl. ಸೊ ಪ್ರತಿವರ್ತಕ ಮತ್ತು ಉತ್ಪನ್ನದ ಎರಡೂ ಕಡೆಗೆ ಏನಾಗಿದೆ ಅಂತಂದ್ರೆ 2 ಹೈಡ್ರೋಜನ್ ಮತ್ತು 2 ಕ್ಲೋರಿನ್ ಇರುವುದರಿಂದ ಸರಿಯಾಗಿ ಸಮೀಕರಣವನ್ನ ಸರಿದೂಗಿಸಿದಂತಾಯಿತು. ಇನ್ನು ಮೂರನೇದು ನೋಡ್ತಾ ಹೋದಂತೆ Mg plus 2HCl gives 2MgCl2 plus H2 ಅಂತ ಆಗುತ್ತೆ. ಸೊ ಇಲ್ಲಿ ಸಮೀಕರಣ ಸರಿದೂಗಿಸಲು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನು ನಾನು ಸರಿಪಡಿಸಿ ಹೇಳ್ತೀನಿ. ಈಗ ಮೂರನೇದು Mg plus 2HCl gives MgCl2. ನೋಡ್ರಿ, ಮ್ಯಾಗ್ನೇಷಿಯಂ ಕ್ಲೋರೈಡ್ ಏನು ಸೂತ್ರ ಇದೆ ಅದು MgCl2 ಆಗುತ್ತೆ. ಆದ್ರಿಂದ ಈ MgCl2 ಪಕ್ಕದಲ್ಲಿ ಏನು ಎರಡಿದೆ ಆ ಎರಡಲ್ಲಿ ಬರೋದಿಲ್ಲ. ಸೊ ನೇರವಾಗಿ ಏನ್ ಹೇಳ್ಬೇಕಂದ್ರೆ Mg plus 2HCl gives MgCl2 plus H2. ಸೊ ಮುಂದಿನ ಪ್ರಶ್ನೆ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ನೀಡಿದ ಪರೀಕ್ಷೆ ತೋರಿಸುವ ಉಪಕರಣ ಜೋಡಣೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಅಂತಕ್ಕಂಥದ್ದು. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇದು, ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು. ಇನ್ನು ಅಯಾನಿಕ್ ಸಂಯುಕ್ತಗಳು ಎಂದರೇನು, 2 ಲಕ್ಷಣಗಳನ್ನು ಬರೆಯಿರಿ. ಇದು ಲೋಹ ಮತ್ತು ಅಲೋಹಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದ ಇದನ್ನ ನಾವು ಈ ಒಂದು SA1 ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಪ್ರಶ್ನೆಗಳು ನಾವು ನೋಡೋದಿಲ್ಲ. ಇನ್ನು ನೆಕ್ಸ್ಟ್ ನೋಡ್ರಿ, ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ಅಯಾನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ಅವಾಹಕಗಳು, ದ್ರವ ಸ್ಥಿತಿಯಲ್ಲಿದ್ದಾಗ ಒಳ್ಳೆಯ ವಿದ್ಯುತ್ ವಾಹಕಗಳು. ಇದು ಸಹ ಲೋಹ ಅಲೋಹಗಳ ಪಾಠಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದ ಇದು ಸಹ ನಮ್ಮ SA1 ಪರೀಕ್ಷೆಗೆ ಬರೋದಿಲ್ಲ. ಇನ್ನು ಪ್ರಶ್ನೆ 5ನೇದು 6ನೇದು ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ.
5 ಅಂಕದ ಒಂದು ಪ್ರಶ್ನೆ. ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ. ಇದಕ್ಕೆ ಕಾರಣವೇನು ಇರಬಹುದು, ವಿವರಿಸಿ. ಎರಡನೇದು, ಪ್ರಬಲ ಆಮ್ಲ ಎಂದರೇನು? ಎ, ಬಿ ಮತ್ತು ಸಿ ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 5, 6 ಮತ್ತು 7 ಆಗಿವೆ. ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವ ದ್ರಾವಣ ಯಾವುದು ಮತ್ತು ಏಕೆ ಅಂತಕ್ಕಂಥ ಪ್ರಶ್ನೆ ಇದೆ. ಅದನ್ನೇ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಒಂದು ಜಮೀನಿಗೆ ಕೃಷಿ ತಜ್ಞರು ಏನ್ ಮಾಡಿದಾರೆ, ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ. ಏಕೆ ಹೇಳಿದ್ದಾರೆ ಅಂತಂದ್ರೆ, ಮಣ್ಣಿನ pH ಮೌಲ್ಯ ಏನಾಗಿದೆ, ತುಂಬಾ ಕಡಿಮೆ ಇದೆ. ಅಂದ್ರೆ ಆಮ್ಲೀಯ ಗುಣವನ್ನು ಹೊಂದಿರತಕ್ಕಂಥ ಮಣ್ಣಿದೆ, ಅದನ್ನ ತಟಸ್ಥಗೊಳಿಸಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಪ್ರತ್ಯಾಮ್ಲವನ್ನ ಅದಕ್ಕೆ ಸೇರಿಸಬೇಕಾಗುತ್ತೆ. ಆದ್ರಿಂದ ಸುಣ್ಣವನ್ನ ಸೇರಿಸುವುದರಿಂದ ಮಣ್ಣಿನ pH ಮೌಲ್ಯವನ್ನ ತಟಸ್ಥಕ್ಕೆ ತರಬಹುದು. ನೋಡ್ರಿ, ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ pH ವ್ಯಾಪ್ತಿಯ ಅಗತ್ಯ ಇದೆ. ಅವನ ಜಮೀನಿನಲ್ಲಿ ಮಣ್ಣು ಆಮ್ಲೀಯವಾಗಿದೆ, ಸುಣ್ಣವು ಪ್ರತ್ಯಾಮ್ಲೀಯ, ಆದ್ದರಿಂದ ಮಣ್ಣಿಗೆ ಸುಣ್ಣವನ್ನು ಸೇರಿಸಿದಾಗ ಅದರ ಆಮ್ಲೀಯತೆ ಕಡಿಮೆ ಆಗುತ್ತದೆ ಅಥವಾ ತಟಸ್ಥವಾಗುತ್ತದೆ ಅಂತ ಹೇಳೋದು. ಇನ್ನ ಪ್ರಬಲ ಆಮ್ಲ ಎಂದರೇನು ನೋಡ್ರಿ, ಯಾವ ರಾಸಾಯನಿಕವನ್ನ ನಾವು ಅಥವಾ ಯಾವ ರಾಸಾಯನಿಕವನ್ನ ನಾವು ನೀರಿನಲ್ಲಿ ಹಾಕಿದಾಗ ಅಥವಾ ಆಮ್ಲವನ್ನ ನೀರಿಗೆ ಹಾಕಿದಾಗ ಅತಿ ಹೆಚ್ಚು H+ ಅಯಾನುಗಳು ವಿಯೋಜನೆ ಆಗ್ತಾವ, ಅಂತಹ ಆಮ್ಲಕ್ಕೆ ನಾವು ಪ್ರಬಲ ಆಮ್ಲ ಅಂತ ಹೇಳಿ ಕರಿತೀವಿ. ಇನ್ನ ಎ, ಬಿ ಮತ್ತು ಸಿ ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 5, 6 ಮತ್ತು 7 ಆಗಿವೆ. ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವಂತಹ ದ್ರಾವಣ ಯಾವುದು ಅಂತಿದೆ. ಇಲ್ಲಿ 5 ಏನಿದೆ ಅಂದ್ರೆ ಎ ಅನ್ನುವಂತಹ ಏನು ಆಮ್ಲ ಇದೆ ಅಥವಾ ಯಾವ ರಾಸಾಯನಿಕ ಇದೆ, ಅದು ಹೆಚ್ಚಿನ ಆಮ್ಲೀಯ ಸ್ವಭಾವವನ್ನು ಹೊಂದಿದೆ. ಯಾಕಂದ್ರೆ ಅದರ pH ಏನಿದೆ, ಕಡಿಮೆ ಇದೆ. ಸೊ ಆದ್ರಿಂದ ಈ ದ್ರಾವಣ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ, ಹೆಚ್ಚು H+ ಅಯಾನುಗಳನ್ನ ಹೊಂದಿರುತ್ತದೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ, ಆಹಾರ ಸೇವನೆಯ ನಂತರ ಏನು ನಾವು ಪೇಸ್ಟ್ ಅನ್ನು ಬಳಸ್ತೀವಿ, ಆ ಪೇಸ್ಟ್ ಪ್ರತ್ಯಾಮ್ಲವಾಗಿರಬೇಕು. ಏಕೆ ಅನ್ನುವಂತಹ ಪ್ರಶ್ನೆಯನ್ನು ಸಹ ಅಲ್ಲಿ ನೀಡಲಾಗಿದೆ. ಸೊ ಆಹಾರ ಸೇವನೆ ನಂತರ ಬಾಯಲ್ಲಿ ಏನಾಗ್ತದೆ, ಸಕ್ಕರೆಯ ಕಣಗಳು ಅಥವಾ ಆಹಾರದ ಕಣಗಳು ಏನಾಗ್ತಾವೆ, ಹಲ್ಲಿನಲ್ಲಿ ಉಳ್ಕೊಳ್ತವೆ. ಉಳಿದುಕೊಂಡಂತಹ ಸಂದರ್ಭದಲ್ಲಿ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳ ವರ್ತನೆಯಿಂದ ಆ ಆಹಾರದ ಕಣಗಳನ್ನ ಬ್ಯಾಕ್ಟೀರಿಯಾಗಳು ವಿಘಟಿಸಿ ಏನ್ ಮಾಡ್ತಾವಪ್ಪ ಅಂತಂದ್ರೆ ಸರಳ ಶರ್ಕರವಾಗಿ ಪರಿವರ್ತಿಸ್ತವ. ಸೊ ಅಥವಾ ಆಮ್ಲೀಯ ಸ್ವಭಾವವನ್ನ ಉಂಟು ಮಾಡತಕ್ಕಂಥ ವಸ್ತುವಾಗಿ ಪರಿವರ್ತನೆ ಮಾಡ್ತಾವ. ಆ ಆಮ್ಲೀಯ ಗುಣ ಏನ್ ಮಾಡ್ತಂದ್ರೆ ಹಲ್ಲನ್ನ ಸವೆಯುವಂತೆ ಮಾಡ್ತದೆ. ಸೊ ಹಲ್ಲಿನ ಸವೆತಕ್ಕೆ ಈ ಬ್ಯಾಕ್ಟೀರಿಯಾಗಳು ಆಹಾರವನ್ನ ಆಮ್ಲೀಯವಾಗಿ ಪರಿವರ್ತನೆ ಮಾಡಿರುವುದೇ ಕಾರಣ ಆಗ್ತದೆ. ಆದ್ದರಿಂದ ಸೊ ಅದನ್ನ ತಟಸ್ಥಗೊಳಿಸ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರೆ ನಾವು ಪ್ರತ್ಯಾಮ್ಲೀಯ ಪೇಸ್ಟ್ ಅನ್ನ ಬಳಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಜೀವ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರೋಣ. ಈಗ ಕೆಳಗಿನ ಪ್ರತಿಯೊಂದು ಹೇಳಿಕೆ 4 ಆಯ್ಕೆಗಳನ್ನು ನೀಡಲಾಗಿದೆ, ಅವುಗಳಲ್ಲಿ ಸರಿಯಾದ ಆರಿಸಿ ಬರೆಯಿರಿ ಅಂತ ಹೇಳುದು. ಮಾನವ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸತಕ್ಕಂಥ ರಕ್ತನಾಳಗಳು. ಆಯ್ಕೆಗಳು ಅಪಧಮನಿ, ಲೋಮನಾಳಗಳು, ಪುಪ್ಪಸಕ ಅಪಧಮನಿಗಳು, ಅಭಿಧಮನಿಗಳು. ಇಲ್ಲಿ ಸರಿಯಾದ ಆಯ್ಕೆ ಅಭಿಧಮನಿಗಳು. ಇನ್ನು ನರಕೋಶದಲ್ಲಿ ವಿದ್ಯುತ್ ಆವೇಗವು ಚಲಿಸುವ ಸರಿಯಾದ ಮಾರ್ಗ ಅಂತ ಇದೆ. ಸೊ ಆಯ್ಕೆಗಳು 4, ಅದರಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಎ ಡೆಂಡ್ರೈಟ್, ಡೆಂಡ್ರೈಟ್ದಿಂದ ಕೋಶಕಾಯ, ಕೋಶಕಾಯದಿಂದ ಆಕ್ಸಾನ್, ಆಕ್ಸಾನ್ದಿಂದ ನರತುದಿ. ಇನ್ನು 27ನೇ ಏನು ಬಹು ಆಯ್ಕೆ ಪ್ರಶ್ನೆ ಇದೆ, ಇದು ಪರಿಸರ ಪಾಠಕ್ಕೆ ಸಂಬಂಧಪಟ್ಟಂತೆ ಇದೆ. ಇದು SA1 ಪರೀಕ್ಷೆಗೆ ಇರೋದಿಲ್ಲ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗುತ್ತದೆ ಅಂತ ಹೇಳಿ. ಸೊ ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಯಾವಾಗ ಆಗುತ್ತೆ, ಆವಾಗ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ. ಇದರಿಂದ ಸ್ನಾಯು ಸೆಳೆತ ಉಂಟಾಗುತ್ತೆ. ಸಸ್ಯಗಳಲ್ಲಿ ಧನ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆ ಕೊಡಿ ಅಂತಕ್ಕಂಥದ್ದು. ಮಣ್ಣಿನ ಆಳಕ್ಕೆ ಬೇರುಗಳ ಚಲನೆ ಏನಿದೆ, ಇದು ಧನ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆ ಇದೆ. ಇನ್ನು ಜೈವಿಕ ಸಂವರ್ಧನೆ ಅಂತಕ್ಕಂಥದ್ದು ಸಹ ನಮ್ಮ ಪರೀಕ್ಷೆಗೆ, ಈ ಒಂದು SA1 ಪರೀಕ್ಷೆಗೆ ಇರುವುದಿಲ್ಲ. ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. ಚಪಾತಿಯನ್ನ ನಿಧಾನವಾಗಿ ಜಿಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ ಅಂತಕ್ಕಂಥದ್ದು. ಸೊ ಚಪಾತಿಯನ್ನು ಜಗಿಯುವಾಗ ಬಿಡುಗಡೆ ಆಗ್ತಕ್ಕಂಥ ಲಾಲಾರಸದಲ್ಲಿ ಅಮೈಲೇಸ್ ಅಂತಕ್ಕಂಥ ಕಿಣ್ವ ಇರುತ್ತೆ. ಈ ಕಿಣ್ವ ಚಪಾತಿಯನ್ನ ಪಿಷ್ಟವನ್ನು ವಿಭಜಿಸಿ ಸರಳ ಸಕ್ಕರೆಯಾಗಿ ಪರಿವರ್ತನೆ ಮಾಡುತ್ತೆ. ಆದ್ದರಿಂದ ಚಪಾತಿಯನ್ನು ನಿಧಾನವಾಗಿ ಜಿಗಿದು ತಿಂದಾಗ ಸಿಹಿಯಾದ ಅನುಭವ ನಮಗೆ ಆಗುತ್ತೆ. ಇನ್ನು ನ್ಯೂರಾನ್ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರ ಬರೆದ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಮಕ್ಕಳನ್ನ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಒಬ್ಬ ವಿದ್ಯಾರ್ಥಿಯು ಸೌತೆಕಾಯಿ ಚೂರುಗಳು, ಗಾಜಿನ ಚೂರು, ಬಾಳೆಹಣ್ಣಿನ ಸಿಪ್ಪೆ. ಸೊ ಇದು ಸಹ ಪರಿಸರ ಪಾಠಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಶ್ನೆ, ಆದ್ದರಿಂದ ಇದನ್ನು ಸಹ ಸ್ಕಿಪ್ ಮಾಡೋಣ. ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. 3 ಅಂಕದ 3 ಪ್ರಶ್ನೆಗಳು. ಸಸ್ಯವೊಂದರ ಎತ್ತರದ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ಆಗುತ್ತದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು.
ಮಣ್ಣಿನ ಸಂಪರ್ಕದಲ್ಲಿರುವ ಬೇರುಗಳು ನೀರು ಮತ್ತು ಅಯಾನುಗಳನ್ನು ಹೀರಿಕೊಳ್ಳುತ್ತವೆ. ಬಾಷ್ಪ ವಿಸರ್ಜನೆಯಿಂದ ಪತ್ರರಂಧ್ರಗಳ ಮೂಲಕ ನಷ್ಟವಾದ ನೀರು ಎಲೆಗಳಲ್ಲಿ ಶೋಷಣವನ್ನು ಉಂಟು ಮಾಡುತ್ತವೆ, ಅಂತ ಸಕ್ಷನ್ ಉಂಟು ಮಾಡುತ್ತೆ. ಸೊ ಇದು ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳು ಹೀರಿಕೆಗೆ ಮತ್ತು ಮೇಲ್ಮುಖ ಚಲನೆಗೆ ಬಲವನ್ನು ಒದಗಿಸುತ್ತವೆ ಅಂತಕ್ಕಂಥದ್ದು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಸ್ಯ ಹಾರ್ಮೋನ್ಗಳ ಕಾರ್ಯಗಳನ್ನು ತಿಳಿಸಿ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಸೊ ಆಕ್ಸಿಜನ್ ಏನ್ ಮಾಡುತ್ತೆ ಅಂತ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಸೈಟೋಕೈನಿನ್ ಹಣ್ಣು ಮತ್ತು ಬೀಜಗಳಲ್ಲಿ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತೆ. ಅಬ್ಸೆಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ ಅಂತಕ್ಕಂಥದ್ದು. ಇನ್ನು 36ನೇ ಪ್ರಶ್ನೆ, ಇದು ಸಹ ನಮ್ಮ ಪರೀಕ್ಷೆ ಇರೋದಿಲ್ಲ. 37ನೇ ಪ್ರಶ್ನೆನೂ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ 5ನೇ ಮುಖ್ಯ ಪ್ರಶ್ನೆ, 38ನೇ ಮತ್ತು ಕೊನೆಯ ಪ್ರಶ್ನೆ ಇದಾಗಿದೆ. ಮಾನವನ ಹೃದಯದ ನೀಳಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಮಾನವನ ಹೃದಯದ ನೀಳಛೇದ ನೋಟದ ಚಿತ್ರವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಭಾಗಗಳನ್ನು ಸಹ ಎಲ್ಲವುಗಳನ್ನ ನೆನಪಿನಲ್ಲಿ ಇಟ್ಕೋಬೇಕು. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 10ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಮಾದರಿ ಉತ್ತರಗಳನ್ನು ನೋಡಿದ್ವಿ. ಇದು ನಿಮ್ಮ SA1 ಪರೀಕ್ಷೆಗೆ ಅತಿ ಸಹಾಯಕಾರಿ ಆಗ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿದೆ. ಸೊ ಮಕ್ಕಳು ಇದನ್ನ ಚೆನ್ನಾಗಿ ತಯಾರಿ ಮಾಡಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.